ಶಿರಸಿ ಜಿಲ್ಲೆಯ ಸೋಂದ ಸ್ವರ್ಣವಲ್ಲಿ ಮಠಕ್ಕೆ ನೂತನ ಶಿಷ್ಯರನ್ನ ಸ್ವೀಕರಿಸಲಾಗ್ತಾ ಇದೆ. ಫೆಬ್ರವರಿ 18ರಿಂದ 22ರವರೆಗೆ ಈ ಕಾರ್ಯಕ್ರಮವು ಮಠದ ಮಠಾಧೀಶ್ವರ ಗಂಗಾಧರೇಂದ್ರ ಸ್ವಾಮೀಜಿಗಳ ನೇತೃತ್ವದಲ್ಲಿ ಧಾರ್ಮಿಕ ಮತ್ತು ಶಿಷ್ಯ ಸ್ವೀಕಾರ ಕಾರ್ಯಕ್ರಮ ಜರುಗಲಿದೆ. ಶಿವಮೊಗ್ಗದಲ್ಲಿ ಮಾಧ್ಯಮಗಳಿಗೆ ಈ ಕುರಿತು ಮಾಹಿತಿಯನ್ನ ನೀಡಲಾಯಿತು. ಸ್ವರ್ಣರಶ್ಮಿಯ ಮುಖಂಡರಾದ ಹಾಗೂ ವಕೀಲ ಅಶೋಕ್ ಜಿ ಭಟ್ ಅವರು ಮಾತನಾಡಿ, 5 ದಿನಗಳ ಕಾರ್ಯಕ್ರಮದಲ್ಲಿ 2 ದಿನಗಳ ಕಾರ್ಯಕ್ರಮ ಹಾಗೂ ಶಿಷ್ಯ ಸ್ವೀಕಾರದ ಕಾರ್ಯಕ್ರಮದ ವಿಧಿ ನಿಯಮಗಳು ನಡೆಯಲಿವೆ. ಫೆಬ್ರವರಿ 22ರಂದು ಧಾರ್ಮಿಕ ಸಭೆ ಮತ್ತು ಶಿಷ್ಯ ಸ್ವೀಕಾರ ನಡೆಯಲಿದೆ ಎಂದರು. ಸದಸ್ಯರಾದಂಥ ಡಿ.ಎಂ. ಹೆಗಡೆ ಅವರಿದ್ದಾರೆ ಹಾಗೂ ಟ್ರಸ್ಟಿನ ಶ್ರೀಯುತ ಮೋಹನ್ ಹೆಗಡೆ ಅವರು ಈ ಪತ್ರಿಕಾಗೋಷ್ಠಿಯಲ್ಲಿ ಇದರಲ್ಲಿ ಉಪಸ್ಥಿತಿ. ಸ್ವರ್ಣವಲ್ಲಿ ಮಠ ಇದರ ಶಿಷ್ಯ ಸ್ವೀಕಾರ ಸಮಾರಂಭಕ್ಕೆ ಸಂಬಂಧಪಟ್ಟಂತೆ ಒಂದು 4 ಮಾತುಗಳನ್ನು ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತಮಗೆಲ್ಲ ತಿಳಿದಂತೆ ಈ ಸ್ವರ್ಣವಲ್ಲಿ ಮಹಾಸಂಸ್ಥಾನ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥದ್ದು ಹಾಗೂ ಅವಿಚ್ಛಿನ್ನವಾಗಿ ಅದು ಅಲ್ಲಿಂದ ಇಲ್ಲಿವರೆಗೂ ಕೂಡ ನಡ್ಕೊಂಡು ಬಂದಿದೆ. ಈಗಿರ್ತಕ್ಕಂಥ ಸ್ವಾಮೀಜಿಯವರು ಗಂಗಾಧರೇಂದ್ರ ಸರಸ್ವತಿ ಸ್ವಾಮಿಗಳು ಅಂತೇನಿದ್ದಾರೆ, ಅವರು ವೇದಾಭ್ಯಾಸ ಆಗಲಿ, ಧರ್ಮದ ಪ್ರಸಾರ ಆಗಲಿ ಇತ್ಯಾದಿ ಕಾರ್ಯಕ್ರಮಗಳನ್ನು ಮೊದಲಿಂದಲೂ ಅತಿ ನಿಷ್ಠೆಯಿಂದ ನಡೆಸ್ಕೊಂಡು ಬಂದಂಥವರು. ಅದರಲ್ಲಿ ಪ್ರಮುಖವಾಗಿ ಭಗವದ್ಗೀತೆಯ ಪ್ರಸರಣವನ್ನು ಅತ್ಯಂತ ಹೆಚ್ಚಿನ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಅದಕ್ಕಾಗಿ ಒಂದು ಆಂದೋಲನವನ್ನೇ ಮಾಡಿದ್ದಾರೆ, ಅಭಿಯಾನವನ್ನು ಮಾಡಿದ್ದಾರೆ ರಾಜ್ಯಾದ್ಯಂತ. ಇದರ ಜೊತೆಯಲ್ಲಿ ಈಗ ನೆಕ್ಸ್ಟ್ ಬಂದಿರತಕ್ಕಂಥದ್ದು ಈ ಶಿಷ್ಯ ಸ್ವೀಕಾರ ಸಮಾರಂಭ ಅಂತ ಹೇಳಿ, ಅಂದರೆ ಎಲ್ಲ ಮಠದವರು ಕೂಡ ಅದೇ ರೀತಿಯಲ್ಲಿ ಮಾಡ್ತಾರೆ. ಒಂದು ಹಂತಕ್ಕೆ ಸ್ವಾಮೀಜಿಯವರು ಬಂದು ನಿಂತಾಗ ಮುಂದಿನ ಉತ್ತರೋತ್ತರ ಕೆಲಸ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಅದನ್ನು ನಡೆಸ್ಕೊಂಡು ಹೋಗೋದಕ್ಕಾಗಿ ಮಠದ ಉಸ್ತುವಾರಿಯನ್ನು ಮುಂದೆ ನಿರ್ವಹಿಸ್ಕೊಂಡು ಹೋಗೋದಕ್ಕಾಗಿ ಶಿಷ್ಯ ಸ್ವೀಕಾರ ಅಂತ ಹೇಳ್ತಕ್ಕಂಥ ಒಂದು ಸಮಾರಂಭವನ್ನು ಮಾಡ್ತಾರೆ. ಈ ಮಠದಿಂದ 18ನೇ ತಾರೀಕಿಂದ ಈ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಇತ್ಯಾದಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶಿಷ್ಯ ಸ್ವೀಕಾರ ಸಮಾರಂಭ 22ನೇ ತಾರೀಕು ಸಮಾಪ್ತಿ ಆಗುತ್ತೆ. ಅವತ್ತು ಅತ್ಯಧಿಕ ಸಂಖ್ಯೆಯಲ್ಲಿ ಭಕ್ತಾದಿಗಳು, ಧಾರ್ಮಿಕ ಶ್ರದ್ಧೆ ಉಳ್ಳವರು ಕೂಡ ಹಾಜರಾಗ್ತಾರೆ. ಪ್ರಮುಖವಾಗಿ ತಮಗೆ ನಾನು ಹೇಳಲಿಕ್ಕೆ ಇಷ್ಟಪಡೋದು, ಯಾರು ಮುಂದಿನ ಉತ್ತರಾಧಿಕಾರಿತ್ವವನ್ನು ಹೊಂದ್ತಾರೆ ಅಂತಕ್ಕಂಥ ವಿಚಾರ ಹೇಳ್ತೇನೆ.